ಆಧ್ಯಾತ್ಮ ಸಾಧನೆಗೆ ಹಿರಿಯರು ನೀಡಿದಂತಹ ವಿಶೇಷ ದಾರಿ ಯೋಗ ಮತ್ತು ಧ್ಯಾನ ಅಂತ ಹೇಳಿದ್ರೆ ಬರೀ ಕಣ್ಣು ಮುಚ್ಕೊಂಡು ಕುಳಿತುಕೊಳ್ಳೋದಲ್ಲ, ಅದಕ್ಕೆ ಬೇಕಾದಂತ ಸಾಕಷ್ಟು ತಯಾರಿಗಳು ಇರಬೇಕು. ಆ ತಯಾರಿಗಳು ಇಲ್ಲದೆ ಇದ್ರೆ ಕಟ್ಟಿ ಹಾಕಿದ ಕುದುರೆಯ ಮೇಲೆ ಕುಳಿತುಕೊಂಡು ಸವಾರಿ ಮಾಡಿದ ಹಾಗಾಗ್ತದೆ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಚಿಟ್ಪಾಡಿಯಲ್ಲಿರುವಂತಹ ಗುರುಕೃಪಾ ಯೋಗ ವಿದ್ಯಾ ಪ್ರತಿಷ್ಠಾನ ಮತ್ತು ಮಹಾಲಸ ಧ್ಯಾನ ಮಂದಿರದಲ್ಲಿದ್ದೇನೆ. ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನ. ಯೋಗ ಅಂತ ಹೇಳಿದ್ರೆ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ನಮ್ಗೆಲ್ರಿಗೂ ಸಿಕ್ಕಂತಹ ಆಧ್ಯಾತ್ಮದ ಒಂದು ದಾರಿ. ಭಾರತ ಅಥವಾ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಆ ಯೋಗಾಸನದ ತರಗತಿಗಳನ್ನೆಲ್ಲವನ್ನು ನೋಡ್ತೇವೆ. ಆದ್ರೆ ಯೋಗದ ರಹಸ್ಯ ನಮ್ಗೆ ಗೊತ್ತಾ? ಕಳೆದ 29 ವರ್ಷಗಳಿಂದ ಯೋಗ ಶಿಕ್ಷಣ ಮತ್ತು ರೇಖಿ ತರಗತಿಗೆ ಅತ್ಯಂತ ಪ್ರಸಿದ್ಧವಾದಂತಹ ಕೇಂದ್ರದಲ್ಲಿದ್ದಾನೆ ಸತೀಶ್ ಶೇಟ್. ಮತ್ತೆ ಯೋಗ ಗುರು ಶಿವಕುಮಾರ್ ಅವರ ಜೊತೆಗೂ ಮಾತಾಡೋಣ. ಗುರುಕೃಪಾ ಯೋಗದ ಪ್ರತಿಷ್ಠಾನ ಸುಮಾರು 29 ವರ್ಷಗಳಿಂದ ಯೋಗ ಶಿಕ್ಷಣ ಹಾಗೂ ರೇಖಿ ತರಗತಿಗಳನ್ನು ಮಾಡ್ತಾ ಬಂದಿದೆ. ಹಲವಾರು ಜನರು ರೇಖಿಯ ಹಾಗೂ ಯೋಗದ ಶಿಕ್ಷಣದ ಪ್ರಯೋಜನ ಪಡೆದಿದ್ದಾರೆ. ನಮ್ಮಲ್ಲಿ ನಮ್ಮ ಯೋಗ ಶಿಕ್ಷಕರಾದ ಆರ್ ಶಿವಕುಮಾರ್ ಅವರು ಯೋಗದ ಬಗ್ಗೆ ಶಿಕ್ಷಣ ಉಪನ್ಯಾಸಗಳನ್ನು ಕೊಡ್ತಾ ಇರ್ತಾರೆ. 21 ತಾರೀಕಿಗೆ ವಿಶ್ವ ಯೋಗ ದಿನದ ಪ್ರಯುಕ್ತ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆಗ ಆರ್ ಶಿವಕುಮಾರ್ ಅವರು ಯೋಗದ ರಹಸ್ಯಗಳ ಬಗ್ಗೆ, ಚಕ್ರಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಲಿದ್ದಾರೆ. ನಮ್ಮ ರೇಖಿಯ ಚಿಕಿತ್ಸೆ ಹಾಗೂ ತರಗತಿ ಬಗ್ಗೆ ಮುಂದಿನ ದಿನಗಳಲ್ಲಿ ಇಂಥ ಕೆಲವು ಕಾರ್ಯಕ್ರಮ ನಾವು ನಡೆಸಲಿದ್ದೇವೆ. ಯೋಗಾಸನ ಬೇರೆ, ಧ್ಯಾನ ಬೇರೆ ಅನ್ನುವ ಒಂದು ತಪ್ಪು ಕಲ್ಪನೆ ಸಮಾಜದಲ್ಲಿ ಮೂಡಿಬಿಟ್ಟಿದೆ. ಯೋಗ ವಿದ್ಯೆಯ ಉದ್ದೇಶ ಮನುಷ್ಯನನ್ನು ಜೀವನ ಚಕ್ರದಿಂದ ಪಾರು ಮಾಡಿ ನಿರಂತರವಾದಂತಹ ಆನಂದವಾದ ಸ್ಥಿತಿಗೆ ತಲುಪಿಸುವಂತಹ ಒಂದು ಮಹಾನ್ ವಿದ್ಯೆ. ಇದಕ್ಕೆ ಸಂಪ್ರದಾಯ ಅನ್ನುವಂತ ಒಂದು ಬಂಧನ ಇಲ್ಲ. ಯಾವ ವರ್ಗದವರು, ಯಾವ ಜಾತಿಯವರು, ಯಾವ ದೇಶದವರು ಸಾಧನೆ ಮಾಡಬಹುದು. ನಮ್ಮಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತೇವೆ. ಬರೀ ಆನ್ಲೈನ್ ಕ್ಲಾಸಿಗೆ ನಾವು ಸೀಮಿತ ಆಗುವುದಿಲ್ಲ. ಅದನ್ನ ಪುನಃ ಚೆಕ್ ಮಾಡಿ ಕರೆಕ್ಟ್ ಮಾಡಲಿಕ್ಕೆ 15 ದಿವಸಕ್ಕೊಂದು ಸಾರಿ ಇಲ್ಲಿ ಮುಖತಃ ಭೇಟಿ ಮಾಡುವ ಒಂದು ನಿಬಂಧನೆ ಇರ್ತದೆ. ಯೋಗಾಸನಗಳಿಂದ ಪ್ರಾರಂಭಗೊಂಡು ಧ್ಯಾನದಿಂದ ಮುಂದುವರೆದು ಸಮಾಧಿಯವರೆಗೆ ಸಾಧನೆ ಮಾಡುವಂತಹ ಒಂದು ಪದ್ಧತಿ ಅದು. ಬರೀ ಯೋಗಾಸನಗಳನ್ನ ಕಲಿಸುವುದಲ್ಲ, ಯೋಗ ವಿದ್ಯೆಯ ಬಗ್ಗೆ ಸಮಗ್ರವಾದಂಥ ಒಂದು ವಿದ್ಯೆಯ ರೂಪದಲ್ಲಿ ಅದನ್ನು ಕೊಡಮಾಡುತ್ತೇವೆ. ಈಗ ಎಲ್ಲರೂ ಚಕ್ರಗಳು ಅಂತ ಹೇಳ್ತಾರೆ. ಅದು ದೈಹಿಕ ಚಕ್ರಗಳಲ್ಲಿ ಇದೆಯಾ, ದೈಹಿಕ ದೇಹದಲ್ಲಿ ಇದೆಯಾ, ಅಥವಾ ಎಲ್ಲಿದೆ? ಯಾಕೆ ಅಂದರೆ ಯಾವ ಡಾಕ್ಟರಿಗೂ ನಾವು ಶರ್ಟ್ ತೆಗೆದಾಗ ಯಾರಿಗೂ ಕಾಣುವುದಿಲ್ಲ. ಹಾಗಿದ್ರೆ ಚಕ್ರಗಳು ಇರೋದು ಸುಳ್ಳ? ಇದ್ರೆ ಚಕ್ರಗಳು ಎಲ್ಲಿದ್ದಾವೆ? ಅದನ್ನು ನೋಡುವ ಕ್ರಮ ಹೇಗೆ? ಅಥವಾ ಆ ಚಕ್ರಗಳ ಮಧ್ಯದಲ್ಲಿ ಏನಾದರೂ ತಡೆ ಇದೆಯಾ? ಚಕ್ರಗಳ ಆಕಾರ ಹೇಗಿದೆ? ಇದರ ಬಗ್ಗೆ ಎಲ್ಲ ನಾವು ಸಮಗ್ರವಾಗಿ ತಿಳಿಸ್ಕೊಡ್ತೇವೆ. ವಿಶ್ವ ಯೋಗ ದಿನದಂದು ಸಂಜೆ 4 ಗಂಟೆಗೆ ಚಕ್ರ ಸಾಧನೆ ನಿಗೂಢ ರಹಸ್ಯಗಳ ಬಗ್ಗೆ ಇಲ್ಲಿ ವಿಶೇಷ ಕಾರ್ಯಕ್ರಮವಿದೆ. ಈ ಕುರಿತ ಆಸಕ್ತರು ಅಥವಾ ಮುಂದೆಯೂ ಇವರು ನಡೆಸುವಂತಹ ಯೋಗ ರಹಸ್ಯ ರೇಖಿ ತರಬೇತಿಗಳ ಆನ್ಲೈನ್ ತರಗತಿಗಳ ಬಗ್ಗೆ ಆಸಕ್ತಿ ಇದ್ದವರು ಈ ಕೆಳಗೆ ಕೊಟ್ಟಿರುವ ಸಂಖ್ಯೆಗೆ ಸಂಪರ್ಕಿಸಿ. ನಮಸ್ಕಾರ.